ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಂತಕ್ಕಪ್ಪ ಸ್ಟಾರ್ಟಿಂಗಲ್ಲೇ ರಾಯರ ಮಂತ್ರ ಮತ್ತು ರಾಯರ ಹೆಸರನ್ನು ಹೇಳ್ತಾ ಇದ್ದಾರೆ, ಯಾವ ವಿಡಿಯೋ ಅಂತ ಕನ್ಫ್ಯೂಸ್ ಆಗಬೇಡಿ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಇಯರು ನಾವು ಒಂದು ಟ್ರಿಪ್ಗೆ ಹೋಗಿದ್ವಿ ನವಂಬರ್ 1ನಲ್ಲಿ. ಆವಾಗ ನಾವು ಸ್ಟಾರ್ಟಿಂಗ್ ನೇಮ್ ತೊಗೊಂಡಿದ್ದು ಮಂತ್ರಾಲಯ ಅಂತ. ಬಟ್ ಆವಾಗ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೇ ಬೇರೆ ಕಡೆ ಹೋಗಿದ್ವಿ, ಮಂಗಳೂರು ಟ್ರಿಪ್ ಅಂತ. ಅದು ನಾನು ಅವಾಗ ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. 1 ಇಯರ್ ಆಗಿದೆ. ನಾನು ನವಂಬರ್ ಲಾಸ್ಟ್ ವೀಕಲ್ಲೇನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದು. ಅದಕ್ಕೆ ಈ ವರ್ಷ 1 ಇಯರ್ ಆಯಿತು. ಇವಾಗ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ವಿಚಾರಿಸಿದ್ದು. ಟ್ರೈನಲ್ಲಿ ಹೋದರೆ ಈಸಿ ಆಗಿರುತ್ತಾ, ಇಲ್ಲ ಬಸ್ ಇಲ್ಲ ಕಾರು ಎಂಥರಲ್ಲಾದ್ರು ಹೋದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ವಿಚಾರಿಸಿದ್ರು. ಟ್ರೈನಲ್ಲಾದರೆ ಅಂತಂದರೆ ತುಂಬ ಕಂಫರ್ಟಬಲ್ ಆಗಿರಲ್ಲ, ತುಂಬ ಟಯರ್ಡ್ ಆಗುತ್ತೆ, ಬೇಡ ಅಂತಂದ್ಬಿಟ್ಟು. ಮತ್ತು ಬಸ್ಸು ನಮ್ಮ ಏರಿಯಾಗೆ ಸಿಗಲ್ಲ, ಅದು ತುಂಬ ದೂರ ಹೋಗಬೇಕು, 30 ಕಿಲೋಮೀಟರ್ಸ್. ಅದಕ್ಕೆ ಸುಮ್ಮನೆ ಬೇಡ ಅಂತಂದ್ಬಿಟ್ಟು ಕಾರ್ ಬಗ್ಗೆ ವಿಚಾರಿಸ್ಕೊತಾ ಇದ್ವಿ. ಆದರೆ ಒಬ್ಬೊಬ್ಬರು ಹೇಳ್ತಾರೆ, ನನಗೆ ಗೊತ್ತಿರೋಂಗೆ ನಾನು ಹೇಳ್ತಾ ಇದ್ದೀನಿ. ರಾಯರು ನಮ್ಮನ್ನು ಯಾವಾಗ ಇಷ್ಟಪಟ್ಟು ಕರ್ಸ್ಕೊತಾರೋ ಆವಾಗಲೇ ನಾವು ಅವ್ರನ್ನ ಸನ್ನಿಧಿಗೆ ಹೋಗೋಕ್ಕಾಗುತ್ತೆ. ನನಗಿಷ್ಟೇ ತಿಳಿದಿರೋದು, ರಾಯರು ಯಾವಾಗ ಬೇಕು ಆವಾಗ ನಮ್ಮನ್ನು ಕರ್ಸ್ಕೊತಾರೆ, ನಾವೇ ಯಾವಾಗ ಬೇಕು ಅವಾಗ ಹೋಗೋಕ್ಕಾಗಲ್ಲ. ರಾಯರು ಇಷ್ಟಪಟ್ಟು ಮಾತ್ರ ನಮ್ಮನ್ನು ಕರ್ಸ್ಕೊತಾರೆ. ಅದಕ್ಕೇ ನಾವು ರಾಯರು ನಮ್ಮನ್ನು ಕರ್ಸ್ಕೊತಾಯಿದ್ರು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ಅಪ್ಪನೂ ಕೂಡ ನಮ್ಮ ಚಿಕ್ಕಪ್ಪಂದೇ ಕಾರು, ಅವ್ರನ್ನ ವಿಚಾರಿಸ್ತಾಯಿದ್ರು, ಬರ್ತೀರಾ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು. ಅವರು ಇಕೋಸ್ಪೇಸ್, ನಮ್ಮಿರೋ ಜಾಗದಲ್ಲಿ ಇಕೋಸ್ಪೇಸ್ ಅಂತ ದೊಡ್ಡ ಕಂಪ್ನಿ ಇದೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅವರು ಕಾರ್ ಡ್ರೈವರ್ ಆಗಿ. ಅವ್ರನ್ನ ಕೇಳ್ತಾ ಇದ್ವಿ. ಲಾಸ್ಟ್ ಇಯರ್ ಟ್ರಿಪ್ಪಿಗೂ ನಾವು ಅವ್ರನ್ನೇ ಕರೆದಿದ್ವಿ, ಅದಕ್ಕೆ ಅವ್ರನ್ನೇ ವಿಚಾರಿಸ್ತಾಯಿದ್ವಿ. ಅದಕ್ಕೆ ನಾವು ಅಪ್ಪ ಫುಲ್ಲು ಜೋಕ್ಸ್ ಮಾಡಿಕೊಂಡು, ಕಿವಿ ಮೇಲೆ ಫೋನೆಲ್ಲ ಇಟ್ಕೊಂಡು ತುಂಬ ಜೋಕ್ಸ್ ಮಾಡಿಕೊಂಡು, ವೀಡಿಯೋದಲ್ಲಿ ತೋರಿಸ್ತಾಯಿದ್ದೆಲ್ಲ ನನಗೂ ಇದೇ ಥರ ಹಾಕು ಅಂತ ಅಂದ್ಬಿಟ್ಟು ತುಂಬ ಜೋಕ್ಸ್ ಮಾಡಿಕೊಂಡು ಹಂಗೆ ಮಾತಾಡ್ತಾಯಿದ್ರು. ಅದನ್ನೆಲ್ಲ ಮಾತಾಡಿದ್ಮೇಲೆ ಓಕೆ ಅನ್ನಿಸ್ತು. ಎಲ್ಲ ಓಕೆ ಮಾಡಿ ಮತ್ತು ನಮ್ಮ ಅಮ್ಮ ಕೂಡ, ನಮ್ಮ ಅತ್ತೆ ಮತ್ತು ನಮ್ಮ ಮಾಮರ, ನಮ್ಮ ಫ್ಯಾಮಿಲಿ, ಇಬ್ಬರು ಫ್ಯಾಮಿಲಿ ಹೋಗ್ತಾಯಿದ್ವಿ. ಲಾಸ್ಟ್ ಇಯರ್ ಕೂಡ ಟ್ರಿಪ್ಪಿಗೆ ನಾವು ಅದೇ ಥರ ಹೋಗಿದ್ದು. ಫ್ಯಾಮಿಲಿ ಎಲ್ಲ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡು ಹೋಗ್ತೀವಿ. ಅದಕ್ಕೆ ಈ ಇಯರ್ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಲ್ಲ, ಅದಕ್ಕೆ ಅವ್ರನ್ನು ಕರೆದ್ವಿ. ಅವ್ರಿಗೂ ಒಂದು ಲಕ್ಕಿತ್ತು ಅಂತಂದರೆ, ಅವ್ರ ಆ್ಯನಿವರ್ಸರಿ ದಿವಸನೂ ಅವತ್ತೇ ಇದ್ದಿದ್ದು, ನಾವು ಅವತ್ತೇ ಹೋಗ್ತಾ ಇರೋದು. ಅದೇನೋ ಗೊತ್ತಿಲ್ಲ, ಅವ್ರ ಆ್ಯನಿವರ್ಸರಿ ಇದ್ದಾಗ ಹೋಗ್ತಾಯಿದ್ದೀವಿ. ಅವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆಗುತ್ತೆ, ರಾಯರು ಮಾಡ್ತಾರೆ ಅಂತ ನಮ್ಗೆ ಗೊತ್ತು, ಎಲ್ಲರಿಗೂ ಅನುಗ್ರಹ ಇರುತ್ತೆ. ಆದರೆ ತುಂಬ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಬಿಕಾಸ್ ಯಾಕೆ ಅಂತಂದರೆ ರಾಯರ ಸನ್ನಿಧಿಗೆ ಅವರ ಆ್ಯನಿವರ್ಸರಿ ದಿವಸನೇ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಮ್ಮನೂ ಕೂಡ ನಮ್ಮ ಮಾಮಗೆ ಫೋನ್ ಮಾಡೆಲ್ಲ ಹೇಳ್ತಾಯಿದ್ರು, ಈ ಥರ ಹಂಗೆ ಓಕೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದು 3 ಡೇಸ್ ಇತ್ತು ಹೋಗೋದಕ್ಕೆ. ಅಷ್ಟೊತ್ತಲ್ಲೆಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕಲ್ವ, ಅದಕ್ಕೆ ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ವಿ. ನಮ್ಮ ಅಜ್ಜಿ ಸೀರೆ, ನಮ್ಮ ಅಮ್ಮ ಸೀರೆ, ನಮ್ಮ ಅಜ್ಜಿನೂ ಕರ್ಕೊಬಂದಿದ್ವಿ. ಊರಿಗೆ ಹೋಗಿದ್ವಲ್ಲ ಅವಾಗ ಕರ್ಕೊಬಂದಿದ್ವಿ. ಟವಲು, ಶಾಲು, ಸ್ವೆಟರ್ ಎಲ್ಲ ಇಟ್ಕೊಂಡಿದ್ವಿ. ಇವಾಗಲೇ ಪ್ಯಾಕ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಆಮೇಲೆ ನಮಗೂ ಸ್ಕೂಲಿಂದ ಬಂದು ಬರೆಯೋದೆಲ್ಲ ಇರುತ್ತೆ ಅಲ್ವ, ಅದಕ್ಕೆ ಫಸ್ಟೇ ಫೋನ್ ಮಾಡಾದಮೇಲೆ ನಾವು ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕ ಬಟ್ಟೆ ಎಲ್ಲ ಇಟ್ಕೊಂಡಿದ್ವಿ. ಮತ್ತು ನನ್ನ ಹತ್ರ ಪಂಚೆ ಮತ್ತು ಶರ್ಟ್ ಮತ್ತು ಶಲ್ಯ ಇರಲಿಲ್ಲ, ಶರ್ಟ್ ತರೋಣ ಅಂದ್ಬಿಟ್ಟು ನಮ್ಮ ಅಪ್ಪ ಕೆಳಗಡೆ ಬಂದಿದ್ದರು, ಕರೆದ್ರು, ಹೋಗ್ತಾಯಿದ್ದೆ. ನನಗೆ ವೈಟ್ ಸೆಟ್ ಬೇಕಿತ್ತು, ಯಾಕಂದರೆ ರಾಯರ ಸನ್ನಿಗೆ ಹೋಗ್ತಾಯಿದ್ವಿ, ಅಲ್ಲಿ ವೈಟ್ ಅಂದೇ ಹಾಕ್ಬೇಕಂತೆ ಪಂಚೆ, ಪ್ಯಾಂಟ್ ಅದೇನು ಹಾಕಂಗಿಲ್ವಂತೆ. ಅದಕ್ಕೆ ನಾನು ಹೊಸದೇ ತೊಗೊಳ್ಳೋಣ, ರಾಯರ ಸನ್ನಿಧಿಗೆ ಹೋಗ್ತಾಯಿದ್ವಲ್ಲ ಅಂತ ಅಂದ್ಬಿಟ್ಟು ಹೊಸ್ದಾಗಿ ತರೋದಕ್ಕೆ ಹೋಗ್ತಾಯಿದ್ದೆ. ನಮ್ಮ ಅಪ್ಪನೂ ಕರೆದ್ರು, ಬಾ ತೊಗೊಬೇಕಂದಲ್ಲ, ಫ್ರೀಯಾಗಿದ್ದೀನಿ ಇವಾಗ ತೊಗೊಳ್ಳೋಣ ಬಾ ಅಂತಂದರು. ಅದಕ್ಕೆ ನಾನು ಹೋಗ್ತಾಯಿದ್ದೆ. ನನಗೊಂದು ಆಸೆ ಇತ್ತು, ರಾಯರ ಸನ್ನಿಧಿಗೆ ಹೋದಾಗ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ನಾನು ಹೊಸ ಬಟ್ಟೆನ ತೊಗೊತಾ ಇದ್ದೀನಿ. ನಮ್ಮ ಅಲ್ಲಿ ಶರ್ಟ್ ಕೂಡ ಹಾಕ್ಕೊಳ್ಳೋಂಗಿಲ್ಲ, ಬರೀ ಬನಿಯನು ಬಿಚ್ಚಬೇಕಾಗುತ್ತೆ ಒಳಗಡೆ ಹೋದರೆ. ಬನಿಯನು ಮತ್ತು ಶಲ್ಯ ಮತ್ತು ಪಂಚೆ ಇದ್ದರೆ ಸಾಕು. ನಾನು ತೊಗೊಳ್ತಾ ಇದ್ದೀನಿ, ಸೆಟ್ಟೇ ತೊಗೊಂಬೇಡೋಣ ಒಂದೇ ಸತಿ, ಮುಂದೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ರಾಮರಾಜ್ ಶೋರೂಮ್ ಇರುತ್ತಲ್ಲ ಅಲ್ಲಿ ಹೋಗಿ ತೊಗೊಂಡಿದ್ದು. ಎಲ್ಲ ತೊಗೊಂಡು ನಮ್ಮ ಏರಿಯಾದಲ್ಲೇ ಇತ್ತದು ಶೋರೂಮು. ನಮ್ಮ ಏರಿಯಾ ಅಂತಂದರೆ ಒಂದು 1 ಕಿಲೋಮೀಟ್ರು ದೂರ ಇತ್ತು. ಅಲ್ಲಿ ಹೋಗಿ ಒಂದು ಅಂಗಡಿ ಎಲ್ಲ ಕೇಳಿದ್ವಿ, ಎಲ್ಲೂ ಸಿಗಲಿಲ್ಲ ನನ್ನ ಸೈಜ್ಗೆ, ಚಿಕ್ಕವ್ರಿಗೆ ಸಿಗಲ್ಲ ಅಂತ ಅಂದ್ಬಿಟ್ಟು
ನನಗೂ 14 ಇಯರ್ಸ್ ಸಿಗಲ್ಲ, ಸೈಜ್ ದೊಡ್ಡ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಶೋರೂಮಲ್ಲೇ ಇರುತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. 1500 ಆಯಿತು 3 ಸೆಟ್ ತೊಗೊಂಡಿದ್ದು. ಇವಾಗ ನಾವು ತೊಗೊಂಡೆಲ್ಲ ನಮ್ಮ ಅಪ್ಪ ಜೊತೆ ಬರ್ತಾಯಿದ್ವಿ. ಮತ್ತು ನಮ್ಮ ಚಿಕ್ಕಪ್ಪ ಬರ್ತಾಯಿಲ್ಲ, ಯಾಕಂದ್ರೆ ಅವ್ರು ಊರಿಗೆ ಹೋಗಿದ್ರು. ನಮ್ಮ ಚಿಕ್ಕಪ್ಪ ಅಂದರೆ ಡ್ರೈವರ್ ಹೇಳಿದ್ನಲ್ಲ, ಅವ್ರು ಊರಿಗೆ ಹೋಗಿದ್ರು. ಅದಕ್ಕೇ ಅವರ ಫ್ರೆಂಡ್, ಅವರು ರಿಲೇಷನ್ ಆಗಿರೋರನ್ನ ಅವ್ರ ಕಾರ್ನಲ್ಲಿ ಕಳಿಸ್ತಿದ್ರು ನಮ್ಮ ಮನೆಗೆ. ಅವ್ರಿಗೆ ಲೊಕೇಶನ್ ಗೊತ್ತಿರಲಿಲ್ಲ, ನಮ್ಮ ಚಿಕ್ಕಪ್ಪಗಾದರೆ ಗೊತ್ತಿತ್ತು. ಅದಕ್ಕೆ ಅವ್ರಿಗೆ ಲೊಕೇಶನ್ ಕಳಿಸ್ಬಿಟ್ಟು ಜಸ್ಟ್ ಹೆಬ್ಬಾಳು ತನಕ ಅವ್ರು ಬರ್ತಾರೆ. ಮುಂದೆ ನೆಕ್ಸ್ಟ್ ಮಂತ್ರಾಲಯ ತನಕ, ಅಲ್ಲಿಂದ ನಾವು ಮನೆಗೆ ಬರೋ ತನಕ ಎಲ್ಲ ನಮ್ಮ ಚಿಕ್ಕಪ್ಪನೇ. ಬಿಕಾಸ್ ಅವ್ರು ಊರಿಗೆ ಹೋಗಿದ್ರು, ಅವರು ಸ್ವಲ್ಪ ಲೇಟ್ ಆಗಿತ್ತು ಅಂತ ಬರೋದು ಅಂತಂದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಕಾರು. ಅದೆಲ್ಲ ಲೊಕೇಶನ್ ಎಲ್ಲ ಕಳ್ಸಾದ್ಮೇಲೆ ನಾನು ಮನೆಗೆ ಬಂದೆ. ಡ್ರೆಸ್ಸು ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮನೆಗೆ ಬಂದಿದ್ದ ತಕ್ಷಣ ವೀಡಿಯೋ ಮಾಡಿಕೊಂಡೆ. ರಾಮರಾಜು ಒಂದು ಶರ್ಟ್ ತೊಗೊಂಡೆ. ಸೊ ಶರ್ಟ್ ಸೈಜ್ ಬಂದುಬಿಟ್ಟು 315 ಅಂತೀನಿ, 17 to 18 ಇಯರ್ಸು ಆ ಸೈಜ್ಗೆ ನನಗೆ ಸಿಕ್ಕಿದ್ದು. ಯಾಕಂದರೆ ಅದು 17 to 18 ಇಯರ್ಸ್ ನನಗೆ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ದೊಡ್ಡದಾಗೇ ಇದೆ. ರಾಮರಾಜ್ ಶೋರೂಮಲ್ಲಿ ಏನಂತಂದರೆ ಸೆಟ್ಟಾಗಿ ತೊಗೋಬೋದು, ಸೇಮ್ ಕಲರ್ಸ್ ಇರುತ್ತೆ, ಬಟ್ ಡಿಫ್ರೆಂಟಾಗಿ ತೊಗೋಬೇಕು. ಶಲ್ಯ ಡಿಫ್ರೆಂಟು, ಪಂಚೆ ಡಿಫ್ರೆಂಟು, ಮತ್ತು ಟೀ ಶರ್ಟ್ ಡಿಫ್ರೆಂಟು. ಶಲ್ಯ ಬಂದುಬಿಟ್ಟು 300 ರುಪೀಸ್ ಏನೋ ಇತ್ತು. ಅದಾದಮೇಲೆ ಪಂಚೆ ಬಂದುಬಿಟ್ಟು 650 ಏನೋ ಇತ್ತು. ಶರ್ಟ್ ಬಂದುಬಿಟ್ಟು 650 ಏನೋ ಇತ್ತು ನೋಡಿ. ಬಟ್ ನಾನು ತೊಗೊಂಡಿರೋದು ಇಲ್ಲಿ ವೈಟ್ ಕಲರಲ್ಲ, ವಿಡಿಯೋದಲ್ಲಿ ವೈಟ್ ಕಲರ್ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನಾನು ತೊಗೊಂಡಿರೋದು ಕ್ರೀಮ್ ಕಲರಲ್ಲಿ. ಕ್ರೀಮ್ ಕಲರ್ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಪರ್ಫೆಕ್ಟ್ ಮ್ಯಾಚ್ ಆಗಿರೋದೇ ಇಟ್ಟಿರ್ತಾರೆ. ಬಟ್ ನಾವಲ್ಲಿ ಡಿಫ್ರೆಂಟಾಗಿ ತೊಗೋಬೇಕಷ್ಟೇ, ಅಲ್ಲಿ ಏನಿನ್ನೇನಿಲ್ಲ. ಸೆಟ್ ತೊಗೊಂಡ್ರೆ ಇದನ್ನೇ ಸೆಟ್ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಾವು ಒಂದು ರಾಂಗ್ ಮಾಡಿಬಿಟ್ವಿ. ಒಂದು ಶಲ್ಯ ಆಲ್ರೆಡಿ ನನ್ನ ಹತ್ರ ಶಲ್ಯ ಇತ್ತು, ರಾಮರಾಜು ಓಪನೇ ಮಾಡಿರಲಿಲ್ಲ, ಮರ್ತುಬಿಟ್ಟು ತೊಗೊಬಂದ್ಬಿಟ್ವಿ. ಏನಿಲ್ಲ, ಮುಂದೆ ಯೂಸ್ ಆಗುತ್ತೆ, ಇರಲಿ ಬಿಡು, ಇದ್ದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಅದಾದಮೇಲೆ ಅಸೆಸರೀಸ್ ಬೇಕಿತ್ತು. ಅಂತಂದರೆ ಲೈಕ್ ಕಾರಲ್ಲಿ ಹೋಗ್ತಾ ಇರ್ತೀವಲ್ಲ, ಆರಾಮಾಗಿ ಕೂತ್ಕೊಂಡಿದ್ದಾಗ ವೀಡಿಯೋ ಎಡಿಟ್ ಮಾಡೋದು ಅದೆಲ್ಲ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇಯರ್ಬಡ್ಸ್ ತೊಗೊತಾ ಇದ್ದೆ. ಮತ್ತು ಅದರದಕ್ಕೆ ಚಾರ್ಜರ್ ಬೇಕಿತ್ತು, ಚಾರ್ಜರ್ ಖಾಲಿಯಾಗಿತ್ತು, ಚಾರ್ಜರ್ ತೊಗೊಂಡಿದ್ದೆ. ಅದಾದಮೇಲೆ ನನಗೆ ಸ್ಮಾರ್ಟ್ ವಾಚ್ ಇದೆ, ಅದನ್ನು ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೇಲಿ ಪವರ್ ಬ್ಯಾಂಕ್ ಇತ್ತು 20,000 mAh. ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ವ್ಲಾಗ್ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡಬೇಕು ಟೈಮ್ ಸಿಕ್ಕಿದಾಗ. ಇದು ವೀಡಿಯೋ ಮಾಡ್ಕೊಂಡಿದ್ದು ಬೈ ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿತ್ತು. ಅದನ್ನು ರೀಸ್ಟೋರ್ ಮಾಡಿಬಿಟ್ಟು, ನಂಗೆ ರೀಸ್ಟೋರ್ ಮಾಡೋಕ್ಕೆ ಬರುತ್ತೆ, ವೀಡಿಯೋಸ್ ಡಿಲೀಟ್ ಆಗಿದ್ದರೆ, ಪರ್ಮನೆಂಟ್ಲಿ ಡಿಲೀಟ್ ಆಗಿದ್ದರೆ ಅದು ರೀಸ್ಟೋರ್ ಮಾಡಿಬಿಟ್ಟು ನಾನು ಅಪ್ಲೋಡೋಕ್ಕೆ ಟ್ರೈ ಮಾಡ್ತೀನಿ. ಅದೆಲ್ಲ ತೊಗೊಂಡು ನಾನು ಈ ಕಡೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕ ಇಲ್ಲಿ ಅವಳಿಗೆ ಮೇಕಪ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ಲು. ಮೇಕಪ್ಗೆ ಮತ್ತು ಜ್ಯುವೆಲ್ರೀಸ್ ಅದೆಲ್ಲ ಏನೇನು ಬೇಕೋ ಅದೆಲ್ಲ ತೊಗೊತಾ ಇದ್ರು. ನಾನಿಲ್ಲಿ ಬಂದುಬಿಟ್ಟು ಪವರ್ ಬ್ಯಾಂಕಲ್ಲೂ ಚೂರು ಚಾರ್ಜರ್ ಇರಲಿಲ್ಲ, ಸ್ವಲ್ಪನೂ ಇರಲಿಲ್ಲ. ಅದಾದಮೇಲೆ ಇದರಲ್ಲೂ ಇಯರ್ಬಡ್ಸಲ್ಲೂ ಇರಲಿಲ್ಲ. ನಾನು ಇದನ್ನೆಲ್ಲ ಒಟ್ಟಿಗೆ ತೊಗೊಂಡಿದ್ದು. ಇಯರ್ಬಡ್ಸ್ ಇದಕ್ಕೆಲ್ಲ ಟೋಟಲು 1200 ರುಪೀಸ್ ಆಯಿತು ಎರಡರಿಂದ. ನನಗೆ ಏನಿಸ್ತು ಅಂತಂದರೆ, ಪವರ್ ಬ್ಯಾಂಕಿಗೆ ನಾವೇನು ಲಾಸಾಗಿ ಕೊಟ್ಟಿಲ್ಲ. 800 ರುಪೀಸ್ ಪವರ್ ಬ್ಯಾಂಕಿಗೆ, ಮಿಕ್ಕಿದ್ದು 400 ರುಪೀಸ್ ಇಯರ್ಬಡ್ಸಿಗೆ ಕೊಟ್ಟಿದ್ದು. 20,000 mAh ಆರಾಮಾಗಿ ಕೊಡ್ಬೋದು ಅನ್ನಿಸ್ತು. ಅದಾದಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಸರ್ಕಲಿಗೆ ಹೋಗ್ಬಿಟ್ಟು ತರೋದಕ್ಕೆ ಹೋಗ್ಬಿಟ್ರು. ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ತರಕಾರಿ ತರೋದಕ್ಕೆ ಹೋಗಿದ್ರು. ಅದಾದಮೇಲೆ ನೆಕ್ಸ್ಟು ನನಗೆ ಇಲ್ಲಿ ಸ್ಕೂಲಲ್ಲಿ ನಾಳೆ ಕನ್ನಡ ರಾಜ್ಯೋತ್ಸವ ಇತ್ತು. ಅದನ್ನು ಮುಗಿಸ್ಕೊಂಡು ನಾನು ಬಂದು ಇಲ್ಲಿ ರೆಡಿ ಆಗಿಬಿಟ್ಟು ಮಂತ್ರಾಲಯಕ್ಕೆ ಹೋಗಬೇಕಿತ್ತು. ಅದನ್ನೇ ನಾನು ವೀಡಿಯೋದಲ್ಲಿ ಹೇಳ್ತಾಯಿದ್ದೆ. ನಾನು ವಾಯ್ಸ್ ಓವರ್ ಡೈರೆಕ್ಟಾಗಿ ಕೊಡೋಣ ಅಂತ ಅಲ್ಲೇ ಇದ್ದೆ, ಬಟ್ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು. ಯಾಕೆಂತಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾಯಿತ್ತು, ಇಲ್ಲಾಂದರೆ ಕಾಪಿರೈಟ್ ಬರುತ್ತೆ. ನಾನಿಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತು ಮ್ಯೂಸಿಕ್ ಪ್ರೋಗ್ರಾಮ್ಗೆ ನಾನು ಹೋಗಿದ್ದೀನಿ. ಅದಕ್ಕೆ ನನಗೆ ಎರಡಕ್ಕೂ ಸೇಮ್ ಡ್ರೆಸ್ ಇತ್ತು, ಅದಕ್ಕೆ ನಾನು ಎರಡಕ್ಕೂ ಹೋಗೋಣ ಅಂತಂದ್ಬಿಟ್ಟು. ಇದು ನೆಕ್ಸ್ಟ್ ಮಾರ್ನಿಂಗ್ ವೀಡಿಯೋ ಶೂಟ್ ಮಾಡ್ಕೊತಾ ಇರೋದು. ಗುಡ್ ಮಾರ್ನಿಂಗ್ ಎವ್ರಿವನ್. ಇದು 6 ಗಂಟೆಗೆ ನಾನು ಅಲಾರಾಮ್ ಇಟ್ಕೊಂಡಿದ್ದೆ. 6 ಗಂಟೆಗೆ ಎದ್ದಿದ್ದೀನಿ, ರೆಡಿ ಆಗಿಬಿಟ್ಟು ನಾನು ಇವಾಗ ಹೊರಡಬೇಕು. ಅದನ್ನೇ ವೀಡಿಯೋದಲ್ಲಿ ಹೇಳ್ತಾಯಿದ್ದೆ. ಬೆಳಗ್ಗೆ ಕೂಡ ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕರೆಕ್ಟಾಗಿರಲಿಲ್ಲ. ನನ್ನ ವಾಯ್ಸ್ ಕೂಡ ಇದಾಗಿಬಿಟ್ಟಿತ್ತು, ಏನಪ್ಪ ಅಂದ್ರೆ ಫುಲ್ಲು ಕೋಲ್ಡ್ ಆಗಿ ಗಂಟ್ಲೆಲ್ಲ ಕಟ್ಕೊಂಬಿಟ್ಟಿತ್ತು. ಆದರೂ ನಾನು ಟ್ರೈ ಮಾಡಿದೆ ಕೊಡೋದಕ್ಕೆ ವಾಯ್ಸ್ ಓವರ್ ಅಂತ, ಬಟ್ ಆಗಲಿಲ್ಲ. ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಾಗಂತರ ಡೈರೆಕ್ಟ್ ಕೊಡೋಕ್ಕಾಗಿರಲಿಲ್ಲ.
ಮತ್ತು ಇವಾಗಲೂ ಕೂಡ ನಂಗೆ ಅದು ಹಂಗೆ ಇದೆ. ಅದಕ್ಕೆ ಹೆಂಗೂ ಬಿಡಲೇಬೇಕಲ್ಲ ವೀಡಿಯೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇದು ಮಾಡಿಕೊಂಡು ಕೊಡ್ತಾಯಿದ್ದೀನಿ. ಏನು ಬೇಜಾರು ಮಾಡ್ಕೊಬೇಡಿ, ಎಲ್ಲೂ ರಾಂಗಾಗಿ ಮಾತಾಡಿದರೆ ಎಲ್ಲೂ ಬೇಜಾರು ಮಾಡ್ಕೊಬೇಡಿ, ನಾನು ಕ್ಷಮೆ ಕೇಳ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಗೀಝರ್ ಆನ್ ಮಾಡಿಕೊಂಡೆ ಸ್ನಾನ ಮಾಡೋದಕ್ಕೆ ಅಂತಂದ್ಬಿಟ್ಟು ಗೀಝರ್ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಡೈರೆಕ್ಟಾಗಿ ಸ್ಕೂಲು ಇದು ಪ್ರೋಗ್ರಾಮ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾಯಿಲ್ಲ, ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ವೆಡ್ನೆಸ್ಡೇ ಸ್ಯಾಟರ್ಡೇ ಹಾಕ್ಕೊತೀವಲ್ಲ ಅದನ್ನು ಹಾಕ್ಕೊಂಡ್ರೆ ಅಲ್ಲಿ ನನ್ನ ಫ್ರೆಂಡು ಮತ್ತು ನಾನು ಇನ್ಚಾರ್ಜ್ ಆಗಿದ್ದೀವಿ. ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು 6:30 ಅಲ್ಲಿರಬೇಕು. ಅದಕ್ಕೆ ನಾನು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾಯಿದ್ದು. ಗಲೀಜಾಗಿಬಿಡುತ್ತೆ ವೈಟ್ ಅಂತ ಅಂದ್ಬಿಟ್ಟು ನಾನು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾಯಿದ್ದೆ. ನನ್ನ ಡ್ರೆಸ್ ಕೋಡ್ ಬಂದುಬಿಟ್ಟು ಪ್ರೋಗ್ರಾಮ್ದು ವೈಟ್ ಕಲರ್ ಕುರ್ತಾ ಮತ್ತು ರೆಡ್ ಕಲರ್ ವೇಲು. ಅದು ಮುಗಿಸ್ಕೊಂಡು ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು 10 ಬಂದುಬಿಟ್ಟು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೋಡಿ ಇಷ್ಟು ಬಟ್ಟೆ ಇತ್ತು ಅದನ್ನೆಲ್ಲ ನಾನು ತೊಗೊಂಡು ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು ಒಗೆಯೋದಕ್ಕೆ ಅಂತ ಅಂದರು. ಎಲ್ಲನೂ ಹಾಕ್ಬಿಟ್ಟು ನಮ್ಮಮ್ಮ ಫೋನ್ ಮಾಡಿದರು, ಬಾ ಕರ್ಕೊಬರೋದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೇ ಹೋಗ್ತಾಯಿದ್ವಿ. ನಮ್ಮ ಅಪ್ಪನೂ ಬಂದಿದ್ದರು. ಅದಕ್ಕೆ ನಮ್ಮ ಅಪ್ಪ ಕೆಳಗಡೆನೇ ಇದ್ದರು. ನಮ್ಮ ಬಟ್ಟೆ ತೊಗೊಂಬಂದಿದ್ವಲ್ಲ ಆವಾಗ ಕೆಳಗಡೆನೇ ಇದ್ದರು, ಹೋಗಿರಲಿಲ್ಲ ಗಾಡಿಗೆ. ಜಸ್ಟ್ ಹಾಫ್ ಆನ್ ಅವರ್ಗೆ ನಮ್ಮಮ್ಮ ಫೋನ್ ಮಾಡಿದ್ರು ಬಾ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಹೋಗಿದ್ದೆ, ಹೋಗಿ ಕರ್ಕೊಂಬಂದೆ. ನಮ್ಮಮ್ಮ ಕೇಳ್ತಾಯಿದ್ರು ಎಷ್ಟಾಯಿತು ಬಟ್ಟೆಗೆ ಅದನ್ನೆಲ್ಲ ಎಷ್ಟಾಯಿತು ಅಂತ ಕೇಳ್ತಾಯಿದ್ರು. ಮತ್ತು ನಮ್ಮಮ್ಮ ಬರಬೇಕಾದ್ರೆ ಒಂದು ಪ್ಯಾಕೆಟ್ ಚಾಕ್ಲೇಟ್ ಕೂಡ ತೊಗೊಬಂದಿದ್ರು. ಯಾಕೆ ಅಂತಂದರೆ ನನಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಕಾರಲ್ಲಿ ಹೋಗ್ಬೇಕಾದ್ರೆ, ಅದಕ್ಕೇ ಚಾಕ್ಲೇಟ್ ತಂದಿದ್ರು. ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಚಾಕ್ಲೇಟ್ ತಿಂತಾರೆ ಕಾರಲ್ಲಿ ಹೋಗ್ಬೇಕಾರೆ, ಅದಕ್ಕೇ ಚಾಕ್ಲೇಟ್ ಕೂಡ ತಂದರು. ತಗೊಂಡು ಮನೆಗೆ ಬಂದ್ವಿ. ಮತ್ತು ನಮ್ಮ ಅಮ್ಮ ಎಲ್ಲ ರೆಡಿಯಾಗಿದ್ದರು. ನನ್ನ ಪ್ಯಾಂಟ್ ಕೂಡ ಸ್ವಲ್ಪ ಸ್ಟಿಚ್ ಆಗಿತ್ತು. ಅದು ಸ್ಟಿಚ್ನ ನಮ್ಮಪ್ಪ ಕೈಲಿ ಬ್ಲೇಡಲ್ಲಿ ಕಟ್ ಮಾಡಿಸ್ಕೊತಾ ಇದ್ದೆ. ನಮ್ಮಪ್ಪನೂ ಆವಾಗ ಫ್ರೆಶ್ ಅಪ್ ಆಗೋದಕ್ಕೆ ಸ್ನಾನ ಮಾಡೋದಕ್ಕೆ ಹೋದರು. ಅಷ್ಟೊತ್ತಲ್ಲಿ ನಮ್ಮಮ್ಮ ಕೂಡ ಟೀ ಎಲ್ಲ ಇಟ್ಟಿದ್ದರು. ಟೀ ಕುಡಿತಾಯಿದ್ವಿ ಎಲ್ಲ ಹಾಗೆ ಕುತ್ಕೊಂಡು. ಮತ್ತು ನಮ್ಮ ಅಕ್ಕನೂ ಕೂಡ ಬಂದಿದ್ದರು ಕಲಿಸ್ಕೊಡೋದಕ್ಕೆ. ಅದಕ್ಕೇ ಕೂತ್ಕೊಂಡೆಲ್ಲ ಮಾತಾಡ್ತಿದ್ವಿ, ಹಿಂಗೆ ಹೋಗ್ತೀವಿ ಹಿಂಗೆ ಅಂತಂಗೆ. ಹೌದಾ ನನಗೂ ಇದೇ ಥರ ತೊಗೊಂಬ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ನಮ್ಮ ಅಜ್ಜಿ ಕೂಡ ಟೀ ಕುಡಿತಾಯಿದ್ರು. ತುಂಬ ಫುಲ್ಲು ಕಾಮಿಡಿ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ನಗಾಡ್ತಾಯಿದ್ರು. ಮತ್ತು ನಮ್ಮ ಅಕ್ಕನೂ ಕೂಡ ಪೂಜೆ ಎಲ್ಲ ಹೋಗ್ಬೇಕ್ಕಿಂತ ಮುಂಚೆ ನಾವು ಪೂಜೆ ಮಾಡಬೇಕು, ಅದಕ್ಕೇ ಪೂಜೆ ಮಾಡಿಬಿಟ್ವು ನಮ್ಮ ಅಕ್ಕ ಎಲ್ಲ. ಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು. ನನ್ನ ಔಟ್ಫಿಟ್ಟು ಹಿಂಗಿತ್ತು. ಮತ್ತು ನಾವೆಲ್ಲ ಲಾಂಗ್ ಟ್ರಿಪ್ ಹೋದ್ರು ಗಾಡಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ, ಎಲ್ಲ ಕೆಲಸ ಒಳ್ಳೆಯದಾಗಲಿ, ಯಾವುದೇ ಇದಾಗಬಾರ್ದು ಅಂತ ಅಂದ್ಬಿಟ್ಟು. ನೋಡಿ ನಾನು ಕಾರು ತೋರಿಸ್ತಾ ಇದ್ದೀನಿ ಇವಾಗ. ಇದು 7 ಸೀಟರ್ ಕಾರು. ಬೇಡವಾ ನೀ ಅಲ್ಲಿ ಸೈಡ್ ಬಾ. ಮಾಮ ನೀನು ಮುಂದಕ್ಕೆ ಹೋಗಿ ನಿಂದ ಅಪ್ಪ ಇದೆಯಾ ಈ ಕಡೆ ಆಯ್ತದೆ. ಬೇಡ ಇದಕ್ಕೆ ನೀನು ಅಜ್ಜಿ ಪಕ್ಕ ಅಲ್ಲಿ ನಾನು ವಿಂಡೋ ಪಕ್ಕ ಕೂತ್ಕೊತೀನಿ.
ಅಲ್ಲಿ ಕೂತಲ್ಲ ನೋಡಲ್ಲ ಹಿಂದೆ ಮುಂದೆ ನಡಿ ಪಾಪ ಒಂದೇ ಲೆವೆಲ್ ಸಿಗ್ನಲ್ ರೈಟ್ ಅಷ್ಟೇ. ರೈಟ್ಗೆ ಹೋದ್ರೆ ಸಜಾಪುರ ರೋಡಲ್ಲಿ ಹೋಗ್ತೇವೆ, ರೈಟ್ಗೆ ಹೋದ್ರೆ ಬೆಳ್ಳಂಡೂರು ಕಡೆಗೆ ಹಂಗೆ ಹೋಗ್ತೀವಿ ಲಿಂಕ್ ರೋಡಲ್ಲಿ. ಪಾಸ್ಪೋರ್ಟ್ ವೀಸಾ ಬೇಡವಾ? ಹೋದ ವರ್ಷನ ನಾವು ಎಷ್ಟು ಗಂಟೆ ಮಧ್ಯಾಹ್ನ ಮೇಲೆ ನೈಟ್ ಹೊಟ್ಟಿದ್ದು. ಪೂರ ಬರೋದು ಮೇಡಮ್ ಇಲ್ಲಿ ಬಲ್ಲಿ ಬಲ್ಲಿ ಅಂತ ಹೇಳ್ತಾ ಇದ್ದೇನೆ. ಕ್ಯಾಶ್ ಐತೆ ಕಟ್ಟಾಗುತ್ತೆ ಮಾಮ. ಇಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕಲ್ಲ, ರಿಟರ್ನ್ ಉಳಿತದೆ ಇನ್ನೂ. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಣ್ಣ? ಐತೆ ಈ ಕಡೆಯಿಂದ ಏಕೈತೆ ನೋಡೋಣ. ಇಲ್ಲೇ ಪ್ರಾಂತ್ಯ ನಾವು ಹೋಗಿ ಇರೋದು ರೈಟ್ ಸೈಡ್ ಗೊತ್ತಾಗೋದು, ಆ ಕಡೆ ಹೋಗ್ಬೇಕಾದ್ರೆ ಹಿಂಗೆ ಹೋಗಿದ್ದು. ಇದು ಬಂದವನ ಫೋನ್ ಮಾಡು. ಇನ್ನೇನು 5 ನಿಮಿಷಕ್ಕೆ ಹೋಯ್ತೀವಿ ನಾವು. ಇಲ್ಲಿಗೆ ಬಂದಿರ್ತಾನಲ್ಲ ಬಿಡು, ಅಲ್ಲಿರ್ತಾನೆ. ಸರ್ವಿಸ್ ರೋಡ್ ಕೇಳ್ಕೊಬೇಕು. ಮಾನ್ಯತಾ ಬಿಸ್ನೆಸ್ ಪಾರ್ಕ್ ಮೇಲ್ಗಡೆ ಹತ್ಬೇಕಾನೆ ಇಲ್ಲಿ. ಮೇಲೆ ಅವನು ಹೆಬ್ಬಳ ತಾನೇ ಇದೆ. ಇದು ಮರತಟೆಕ್ ನೋಡಿದೀನಿ ಬಿಡಿದ. ಇದಕ್ಕೆ ಹೋಗ್ಬೇಕಾರೆ ನಂದಿ ಇಲ್ಸ್ಕೋಬೇಕಾರೆ ಒಳಗಡೆ ಆ ಕಡೆಗೆ ಹೋದ್ರೆ ಮಮ್ಮ ನಂದಿ ಇಲ್ಸ್ಕೋಬೇಕಾರೆ ನಾವು ಹಿಂಗೆ ತಾನೇ ಬಂದಿದ್ದು. ಅದೇನು ನೋಡಿದ್ದು ಹೊಸಕೋಟೆಗೆ ಅಲ್ಲಿ ಇದ್ದೇರ ಕಡೆ ರೋಡ್ ಚೇಂಜ್ ಇದೆ. ಏನು ವಯಸ್ಸು ಕಾಣಿಸ್ತಾ ಇದ್ದೀರಾ? ತಡಿ ಐತೇನೆ. ಸತಿ ಸತಿ ತಗೊಳ್ಳಿ. ಹಿಡ್ಕೈಲಿ ಏನಮ್ಮ ಮಂಜು ಕೊಡಲಿ. ಮಂಜು 1250 ಮಂಜು ಕೊಡಲಿ. ಕೊಡ ಸತಿ ಕೊಡು. ಕೊಡ 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 ಅಲ್ಲಿ ಕರಿತಾ ನೋಡು ಕುಮಾರ. ಬೇಡ ಅಂತ ಜಿಡ್ಕ ತಗ ತೋತ ಆವಾಗ ಓಸಿ ಜಾಮ ಆಯ್ತಾ? ಓಸಿ ಜಾಮಾಗ ಐತಾ ಅಲ್ಲಿ? ಅದೇ ಇದೆ ಇಡೀ ಬೆಂಗಳೂರಿಗೆ ದೊಡ್ಡದು. ಹಾಕಿರ್ಲಿಲ್ಲ ಇಂಗ್ಲೀಷಲ್ಲಿ. ಹಿಂದೆಗಡೆ ಇಟ್ಟವನ ಡೀಸೆಲ್ ತುಂಬಿಸ್ಕೋಬೇಕು. ಅಲ್ಲಿ 20 ಮೇನ್ ಏರ್ಪೋರ್ಟ್ ಇಂದ ಬಿದ್ದೋಯ್ತು ನೋಡು. ಎಲ್ಲ ಗಾಡಿಗಳು ಎಲ್ಲ ಫುಲ್ ಗಾಡಿಗಳು ಬಿದ್ದೋಗ್ಬಿಡ್ತವೆ. ಬಸ್ಗಳು ಬಿದ್ದೋಯ್ತು ಜಲ್ದಿ. ಇದು ಯಾವ ಟೋಲು? ಏರ್ಪೋರ್ಟಾ? ಕಟ್ಬೇಕಾ ಇಲ್ಲಿ? ಇಲ್ಲ ಕಟ್ಬೇಕಂದ್ರೆ ಅದ್ರಲ್ಲಿ ಆಟೋದಲ್ಲ ಇಲ್ಲ. ಫಾಸ್ಟ್ಯಾಗ್ ಕಿಲೋ ಅಲ್ಲಿ ಕಟ್ಬೇಕಿನ್ನ ಬೈಕು ಆಟ ಇಲ್ಲ ಅಲ್ಲಿ. ನಮ್ದು ಹೆಂಗೆ ಹಾಕತ್ತಾರ ಸೈಡಲ್ಲಿ. ಮುಂದೆ ಸಿಗಲ್ಲ. ಬಂದಿದ್ದ ನೋಡ್ತಾನೆ ಹೊಡಬಿಡ್ತೀನಿ.
ಮತ್ತೆ ಹೇಳು ಹಂಗಲ್ಲ ನಿಮ್ಮ ಮತ್ತೆ ಯಾರು ಇವರು ಅವ್ರು ಹೇಳೋದು ಯಾವ್ದು ಮಾಮ ಉಡುಪಿ ಈ ಕಡೆದ ಆ ಕಡೆದ ಮಾಮ ಪ್ಯೂರ್ ವೆಜ್ ಉಪಚಾರ ಉಡುಪಿ ಮತ್ತು ಇವಾಗ 8 ಆಗಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ವಿ. ಅಲ್ಲಿ ಊಟ ಇರಲಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಬರ್ತಾ ಉಡುಪಿ ಪಾರ್ಕ್ ಅಂತ ಇತ್ತು ಕನ್ನಡದಲ್ವ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾವು ಊಟನ ತಿನ್ನೋದಕ್ಕೆ ಬಂದ್ವಿ. ಎಲ್ಲ ಮಾತಾಡ್ತಾಯಿದ್ರು, ನಿಮಗೆ ಯಾವ್ದ್ಯಾವ್ದು ಬೇಕು ಅಂತ ಎಲ್ಲ ಕೇಳ್ಕೊತಾಯಿದ್ರು. ಒಬ್ಬೊಬ್ಬರು ಎಲ್ಲ ಹೇಳ್ತಾಯಿದ್ರು. ಜೊತೆಗೆ ನಾನು ಮಸಾಲೆ ದೋಸೆ ತೊಗೊಂಡೆ. ಯಾಕೆಂತಂದರೆ ನನಗೆ ವಾಮಿಟಿಂಗ್ ಆಗ್ತಾಯಿತ್ತು. ಆದ್ರೂ ಅಮ್ಮ ಮಸಾಲೆ ದೋಸೆ ತೊಗೋಬೇಡ, ಇಡ್ಲಿ ತೊಗೋ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಆದರೂ ಮಸಾಲೆ ದೋಸೆ ತೊಗೊಂಡೆ. ಮತ್ತು ಎಲ್ಲ ಕುತ್ಕೊಂಡು ಕೇಳ್ಕೊತಾಯಿದ್ವು ಯಾವ್ದಾವ್ದು ಬೇಕು, ಯಾವ್ದಾವ್ದು ಬೇಡ, ಏನೇನಿದೆ ಅಂತೆಲ್ಲ ಮಾತಾಡ್ತಾಯಿದ್ವಿ. ಈ ಕಡೆ ನನ್ನ ತಮ್ಮ ಬಂದುಬಿಟ್ಟು ನನಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಡಿಸಿಲ್ಲ, ಬಿಸ್ಕಿಟ್ ಅದೇನು ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಹಾಕ್ಕೊಂಡು ಕೂತ್ಕೊಂಡಿದ್ದ. ವೀಡಿಯೋ ಮಾಡ್ಕೋದ್ರೆ ನೋಡಿ ಯಾವ ಥರ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಅಮ್ಮ ನಾವು ಎಲ್ಲ ತಿಂಡಿ ಊಟ ಮಾಡ್ಕೊ ಆಮೇಲೆ ಕೊಡಿಸ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೇ ಸರಿ ಬರ್ತೀನಿ ಬಿಡು ಅಂತ ನಾನು ಈ ಕಡೆ ಬಂದೆ, ವೀಡಿಯೋ ಮಾಡಿಕೊಂಡೆ. ನಾನಿಲ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ನಾನು ಬಂದು ನೋಡಿದ ತಕ್ಷಣ ಏನು ಇಷ್ಟು ದೊಡ್ಡದು ಮಸಾಲೆ ದೋಸೆ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ. ಬಟ್ ಅದು ನಂಗೆ ಸಾಲ ಇಲ್ಲ. ನಾನು ಒಂದು ಪೂರಿ ತೊಗೊಂಡೆ ತಿರ್ಗಾ. ಆಮೇಲೆ ಒಬ್ಬೊಬ್ರಿಗೆ ಏನೇನು ಬೇಕು ಅದನ್ನು ತೊಗೊಂಡ್ರು. ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅಜ್ಜಿ ಬಂದುಬಿಟ್ಟು ಊಟ ತೊಗೊಂಡ್ರು. ಊಟದಲ್ಲಿ ಬಂದುಬಿಟ್ಟು ಪಲ್ಯ ಮತ್ತು ರೋಟಿ, ಮೊಸರು, ಸ್ವೀಟ್, 2 ಥರ ಸಾಂಬಾರು, ಮೊಸರು ಮತ್ತು ಲಾಸ್ಟಲ್ಲಿ ಐಸ್ ಕ್ರೀಮು, ಆಮೇಲೆ ಅನ್ನ, ಚಪಾತಿ ಅದನ್ನೆಲ್ಲ ಕೊಟ್ಟಿದ್ದರು. ಎಲ್ಲ ಖಾಲಿ ಮಾಡಿ ತಿಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಎಷ್ಟು ಪಾತ್ರೆ ಥರ ಇದೆ ಅಂತ ಅಂದ್ಕೊಂಡೆ ನಾನೇ. ಆಮೇಲೆಲ್ಲ ತಿಂದಾಯಿತು. ಇವಾಗ ನಾವು ಹೊರಟ್ಬಿಟ್ಟು ನಾವೀಗ ಡೈರೆಕ್ಟ್ ಮಂತ್ರಾಲಯಕ್ಕೆ ಬಂದೋ. ಮಂತ್ರಾಲಯ ಇನ್ನೂ 2-3 ಕಿಲೋಮೀಟರ್ಸ್ ಇದ್ದಂಗೆ ಇಲ್ಲಿ ಏನೋ ಗೊತ್ತಿಲ್ಲ ಜಾತ್ರೆ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಅದನ್ನು ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾವು ಈ ಕಡೆ ಬರ್ತಾ ಇಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಐ ಲವ್ ಎಮ್ಮಿಗನೂರ್ ಅಂತ. ನಾನು ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೋಡಿ ಇವಾಗ ನಾವು ರಾಯರ ಸನ್ನಿಧಿಗೆ ಬಂದಿದ್ದೀವಿ. ನಿಮಗೂ ತೋರಿಸ್ತಾ ಇದ್ದೀನಿ. ಜಸ್ಟ್ ಇನ್ನು ಅರ್ಧ ಕಿಲೋಮೀಟ್ರ್ ಇದೆ ಮುಂದೆ. ನಾವು ಬಂದುಬಿಟ್ಟು ರಾಯರು ನಮ್ಮನ್ನು ಕರೆಸ್ಕೊಂಡೇ ಬಿಟ್ಟರು. ಹಂಗೂ ಹಿಂಗೂ 1 ವರ್ಷದಿಂದ ನಾವು ಪ್ಲ್ಯಾನ್ ಮಾಡಿ ಇವಾಗ ನಾವು ರಾಯರ ಸನ್ನಿಧಿಗೆ ಬಂದಿದ್ವಿ. ತುಂಬ ಖುಷಿಯಾಯಿತು. ನನಗೆ ತುಂಬ ತಲೆನೋವ್ತಾಯಿತ್ತು. ಇಲ್ಲಿಗೆ ಬಂದಿದ್ದ ತಕ್ಷಣ ಏನೋ ಗೊತ್ತಿಲ್ಲ, ನನಗೆ ತಲೆನೋವು ಇದ್ದಿದ್ದೆಲ್ಲ ಹೊಂಟೋಯ್ತು. ಸಿಕ್ಕಾಪಟ್ಟೆ ತಲೆನೋವಿತ್ತು ಮತ್ತು ವಾಮಿಟ್ ಬರೋ ಥರ ಎಲ್ಲ ಆಗ್ತಾಯಿತ್ತು. ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ಏನೂ ಆಗೋಕ್ಕೆ ಅನಿಸ್ಲಿಲ್ಲ, ತಲೆನೋವೆಲ್ಲ ಹೊಂಟೋಯ್ತು. ನನಗೆ ತುಂಬ ಆಸೆ ಇತ್ತು ಮಂತ್ರಾಲಯಕ್ಕೆ ಬರಬೇಕು ಅಂತ. ಅದು ನನಗೆ ಬಂದಿರೋದು ಕೂಡ ನನ್ನ ಎಕ್ಸಾಮ್ ನೆಕ್ಸ್ಟ್ ವೀಕು, ಲಾಸ್ಟ್ ವೀಕು ನಾನು ಬಂದಿರೋದು ಮಂತ್ರಾಲಯಕ್ಕೆ. ಆವಾಗಲೂ ನಂಗೆ ತುಂಬ ಖುಷಿಯಾಯಿತು. ನಾನು ಎಕ್ಸಾಮ್ ಟೈಮಲ್ಲಿ ನಾನು ಬಂದಿದ್ದೀನಲ್ಲ ಮಂತ್ರಾಲಯಕ್ಕೆ, ಚೆನ್ನಾಗಿ ಬರೀತೀನಿ, ಪಾಸ್ ಆಗ್ತೀನಿ ಅಂತೆಲ್ಲ ಅನ್ನಿಸ್ತು. ಅದಕ್ಕೆ ನಾನು ಫಸ್ಟೇ ಹೇಳಿದ್ದೆ, ನಾನು ಯಾವುದೇ ಎಕ್ಸಾಮ್ ಬರಲಿ, ಎಕ್ಸಾಮ್ ಮುಂಚೆ ನಾನು ಫಸ್ಟು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಹಾಗೇ ರಾಯರು ಕರೆಸ್ಕೊಂಡಿದ್ದಾರೆ. ಆಮೇಲೆ ರಾಯರ ಮಂತ್ರಾಲಯ ಒಳಗಡೆ ಹೋಗೋದಕ್ಕೆ ಮೇನ್ ಗೇಟು ಇದು. ಮೇನ್ ಗೇಟ್ ಬಂದು ಆಮೇಲೆ ಈ ಕಡೆ ಬರ್ತಾ ಇಲ್ಲಿ ಕನ್ನಡ ಬೋರ್ಡ್ ಇದೆ. ಫಸ್ಟ್ ಟೈಮ್ ಮೂಲರಾಮ ನಿಲಯ ಅಂತ ಇತ್ತು, ಅದನ್ನು ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇವಾಗ ನಾವಿಲ್ಲಿ ಪಾರ್ಕಿಂಗ್ ತುಂಬ ಫುಲ್ಲು ಎಲ್ಲ ಕರ್ನಾಟಕ ಗಾಡಿಗಳು ಇತ್ತು. ಫುಲ್ಲು ನೋಡಿ ಎಷ್ಟು ಕರ್ನಾಟಕ ಅಂತಂದರೆ ಎಲ್ಲೋ ಒಂದು 4-5 ಮಾತ್ರ ತಮಿಳ್ನಾಡು, ಆಂಧ್ರ ಪ್ರದೇಶ್ ಆ ಥರ ಅವ್ರ ಗಾಡಿಗಳಿತ್ತು. ಮಿಕ್ಕಿದ್ದೆಲ್ಲ ಫುಲ್ಲು ಕರ್ನಾಟಕ ಇತ್ತು. ಗಾಡಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಹಾಗೂ ಹೀಗೂ ಮಾಡಿ ನಾವು ಒಂದು ಜಾಗ ಹುಡುಕಿ ಅಲ್ಲಿ ಗಾಡಿ ನಿಲ್ಲಿಸಿದ್ವಿ. ಅಲ್ಲೇ ಕೂಡ ಗೋಮಾತೆ ಕೂಡ ಇತ್ತು. ರಾಯರಿಗೆ ಗೋಮಾತೆ ಅಂದರೆ ತುಂಬ ಇಷ್ಟ. ಮತ್ತು ರಾಯರು ಕೂಡ
ರಾತ್ರಿ ಹೊತ್ತಿನಲ್ಲಿ ಮಂತ್ರಾಲಯಕ್ಕೆ ಬಂದು ಗೋಮಾತೆಯವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರಂತೆ. ಮತ್ತು ಅಲ್ಲಿ ಯಾರು ಭಕ್ತಾದಿಗಳೆಲ್ಲ ಮಲಗಿರ್ತಾರೋ ಅವರಿಗೆಲ್ಲ ರಾಯರು ಆಶೀರ್ವಾದ ಮಾಡಿ ಗೋಮಾತೆ ಅವ್ರ ಹತ್ರ ಅವ್ರ ಆಶೀರ್ವಾದ ತೊಗೊಂಡು ಹೋಗ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದು ಕರೆಕ್ಟಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆಮೇಲೆ ಇಲ್ಲಿ ಬಂದು ನಾವೆಲ್ಲ ಗಾಡಿ ಹಾಕ್ಬಿಟ್ಟು ಒಬ್ಬೊಬ್ಬರಾಗಿ ಎಲ್ಲ ಇಳ್ಕೊಂಡ್ವಿ. ಗಾಡಿ ಹೆಂಗೂ ಹಿಂಗೂ ಮಾಡಿ ಮಂತ್ರಾಲಯಕ್ಕೆ ಬಂದ್ವಿ ಅಂತ ಅಂದ್ಕೊಂಡು ಎಲ್ಲ ಗಾಡಿಯಿಂದ ಕೆಳಗಡೆ ಇಳಿತಾ ಇದ್ದೀವಿ. ಇಳಿಲಿ ಅವು ತಗೊಳ್ಳಿ ಸೈಡ್ ಬ್ಯಾಗ ಚಪ್ಪಲಿ ನಮ್ಮ ಇದು ತರುಣ ಟ್ರೈಪೋಡ್ ಮಾತ್ರ ತೆಗೆದುಬಿಡು, ಫೋನ್ ಮಾತ್ರ ಇಟ್ಟು ದೇವಸ್ಥಾನ ತಗೋಬೋದು. ಟ್ರೈಪಾಡ್ ಬೇಡ ಅಂತಲ್ಲ, ಏ ಗಲೀಜು. ಏ ಚಪ್ಲಿನೂ ಇಲ್ಲೇ ಬಿಡ್ರಿ, ಬೇಡ. ಚಪ್ಪಲಿ ಮಾಡ್ಬಿಡಿ. ಬಿಡು ಅಷ್ಟೇ, ಅದೇ ಮೇಕ್ ಹೋಗುತ್ತೆ. ಯಾಕೆ? ಹ್ಞೂ ಕರೆಕ್ಟ್ ತಗೋ. ಆ ಕಡೆ ಹಾಂ ಅಜ್ಜಿ ತಗೋ. ಅವನಿಲ್ಲ, ಬನ್ನಿ 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 ಅಂತ ಕರ್ಕೊಂಡೋಗೆ. ಬನ್ನಿ ಬನ್ನಿ. ಹಾಂ ಸರ್ ಸರ್ ಬನ್ನಿ ಇಲ್ಲಿ. ಒಂದು ನಿಮಿಷ ನಮ್ಮವ್ರು ಬರ್ತಾ ಇದ್ದಾರೆ. ಬನ್ನಿ, ಅವ್ರು ಬರ್ತಾರಂತಲ್ಲ, ಅವ್ರು ರೆಡಿ ಮಾಡ್ಕೊಳ್ತಾರೆ. ಬನ್ನಿ. ನೋಡಿ ಮಾಡ್ಕೊಡಕ್ಕೆ ವಿವಾಸ ನೋಡ್ತಾರೆ. ಮೊದಲೆಲ್ಲ ಕರೀತಾರೆ. ಕನೆಕ್ಟ್ ಆಗಲ್ಲ ಬಿಡು, ಬ್ಯಾಟ್ರಿನೂ ಕಡಿಮೆ ಐತಂತೆ. ಮತ್ತು ನಾವು ಕಾರ್ ಹತ್ರ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಅದೆಲ್ಲ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಹಾಗೆ ಬಂದ್ವಿ. ಬರ್ತಾ ಹಾಗೆ ಶ್ರೀರಾಮದು ಸ್ಟ್ಯಾಚು ಮಾಡಿಸಿದ್ರು, ಅದನ್ನು ಹಾಗೆ ನಿಮಗೂ ತೋರಿಸ್ತಾ ಇರಲಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಏಕಾದಶಿ ದಿವಸ. ತುಂಬ ರಶ್ ಇತ್ತು ಅಂತಂದರೆ ಮಲಗೋಕ್ಕೂ ಜಾಗ ಇಲ್ಲ, ಮಲಗೋದಕ್ಕೆ ಬಿಡಿ ಓಡಾಡೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಫುಲ್ಲು ಅಂದರೆ ರಶ್ಶು ಅನ್ನಿಸ್ತು. ಆದರೂ ಅಷ್ಟು ಭಕ್ತರನ್ನ ಕರೆಸ್ಕೊಂಡಿದ್ದಾರೆ ರಾಯರು ಅಂತಂದರೆ ಮೆಚ್ಚಲೇಬೇಕು. ಅಷ್ಟು ಜನಕ್ಕೂ ರಾಯರು ರಾತ್ರಿ ಹೊತ್ತು ಬಂದು ಆಶೀರ್ವಾದ ಮಾಡೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಜನ ಇಲ್ಲಿಲ್ಲೇ ಅಲ್ಲಲ್ಲೇ ಮಲ್ಕೊತಾರೆ. ನಮಗೂ ಎಲ್ಲೋ ಜಾಗ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಒಂದು ರಗ್ಗು ತಂದಿದ್ವಿ ಅಷ್ಟೇ, ಅದನ್ನು ಹಾಸ್ಕೊಂಡು ನೀಟಾಗಿ, ಮತ್ತು ನಮ್ಮ ಅಜ್ಜಿದು ಒಂದು ಶಾಲ್ ಇತ್ತು ಅದನ್ನು ಹಾಸ್ಕೊಂಡು ಎಲ್ಲ ಮಲ್ಕೊಳ್ಳೋಕ್ಕೆ ಇದು ಮಾಡಿದ್ವಿ. ನಾವೆಲ್ಲ ಬಂದು ಮಲ್ಕೊಂಡ್ವಿ ಅಂತಂದರೆ ನನಗಿದೊಂದು ತುಂಬ ಇಷ್ಟ ಆಯಿತು.
ನಾವು ಡೈರೆಕ್ಟಾಗಿ ಎಲ್ಲೂ ಜಾಗ ಸಿಗಲಿಲ್ಲ ನಮಗೆ. ಎಷ್ಟು ಹುಡ್ಕಾಡ್ದು ರಾಯ ಮಠದ ಮುಂದೆ ಕೂಡ ನಾವೆಲ್ಲ ಹುಡ್ಕಾಡ್ದು, ಎಲ್ಲೂ ಸಿಗಲಿಲ್ಲ. ಅದ್ರ ಲೆಫ್ಟರಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಕೌಂಟ್ರ್ ಅಂತ ಒಂದಿತ್ತು ಆಫೀಸು. ಅಲ್ಲಿ ಒಂದು ರಾಯರ ಫೋಟೋ ಇತ್ತು, ಬೃಂದಾವನದ್ದು. ಮತ್ತು ನನಗನ್ಸಿದ್ದು ರಾಯರ ಸನ್ನಿಧಿ ಕೆಳಗಡೆನೆ ಅಂತಂದ್ರೆ ಅವರ ಮಡಿಲ ಕೆಳಗಡೆನೆ ಬಂದು ಮಲ್ಕೊಂಡಿದ್ದೀನೇನೋ ಅಂತ ನನಗನ್ನಿಸ್ತು. ಇಷ್ಟೇ ವ್ಲಾಗ್ ಇದ್ದಿದ್ದು, ಬ್ಯಾಂಗ್ಳೂರ್ ಟು ಮಂತ್ರಾಲಯ ವ್ಲಾಗು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಂತ್ರಾಲಯ ವ್ಲಾಗು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅಪ್ಲೋಡ್ ಆಗುತ್ತೆ. ಅದಿನ್ನೂ ಎಡಿಟ್ ಆಗಿಲ್ಲ. ಎಡಿಟ್ ಮಾಡಿಬಿಟ್ಟು ನನಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.